ನಮಸ್ಕಾರ. ಸತ್ಯದ ಹೋರಾಟದ ಎಲ್ಲ ಮೆಂಬರ್ಶಿಪ್ನವರಿಗೆ ಮತ್ತು ಎಲ್ಲ ಸತ್ಯದ ಹೋರಾಟ ಪರವಾಗಿ ನಿಂತವರಿಗೆ ಎಲ್ಲರಿಗೆ ನಮ್ಮ ಮನಸ್ಸಿನ ವಿಚಾರದಲ್ಲಿ ಮಾತಾಡೋದಾದರೆ ಪ್ರಸನ್ನಕ್ಕನವರ ಬಗ್ಗೆ ಯಾಕೆಂದರೆ ನಮ್ಮ ಮನಸ್ಸಿನ ವಿಚಾರದಲ್ಲಿ ಕೂಡ ಇತ್ತು. ಪ್ರಸನ್ನಕ್ಕನವರು ಯಾಕೆ ಮಾತಾಡ್ತಾ ಇಲ್ಲ ಈಗ ಸತ್ಯದ ಹೋರಾಟದಲ್ಲಿ, ಯಾಕೆ ವೀಡಿಯೋಸ್ ಎಲ್ಲ ಸತ್ಯದ ಹೋರಾಟದ ಬಗ್ಗೆ ಸತ್ಯದ ವಿಷಯದಲ್ಲೆಲ್ಲ ವೀಡಿಯೋ ಬರ್ತಾ ಇಲ್ಲ, ಮತ್ತು ಪ್ರಸನ್ನಕ್ಕನವರು ತುಂಬ ಸಮಯ ಆಯಿತು, ಯಾಕೆ ಈಗ ಯಾವ ವಿಷಯದಲ್ಲಿ ಕೂಡ ಅವರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ನಮಗೆ ಕೂಡ ಡೌಟ್ ಇತ್ತು ಸತ್ಯದ ಹೋರಾಟದಲ್ಲಿದ್ದು. ಮತ್ತು ನಾವು ಎಲ್ಲ ಸತ್ಯದ ಹೋರಾಟದವರಿಗೆ ಕೂಡ ಅವರವರ ಮನಸ್ಸಿನಲ್ಲಿ ಸ್ವಲ್ಪ ಬೇಜಾರಿತ್ತು, ಯಾಕೆ ಪ್ರಸನ್ನಕ್ಕನವ್ರು ಮಾತಾಡ್ತಿಲ್ಲ ಅಂತ ಹೇಳಿ. ಮತ್ತು ನಮಗೆ ಒಂದು ಕಾಂಟ್ಯಾಕ್ಟ್ ಅವರಿಗೆ ಫೋನಲ್ಲಿ ಮಾತಾಡೋ ನಂತರ ಅವ್ರ ನಂಬರ್ ಇರಲಿಲ್ಲ. ಮತ್ತು ಸತ್ಯದ ಹೋರಾಟದವ್ರ ಹತ್ರ ಎಲ್ಲರ ಹತ್ರ ಕೇಳೋಣ ಅಂದರೆ ಆಗ ಅವರವರ ವಿಷಯದಲ್ಲಿ ಬೇರೆ ಬೇರೆ ಟೆನ್ಷನ್ನಲ್ಲಿ ವಿಷಯದಲ್ಲಿ ಎಲ್ಲ ಮೆಂಬರ್ಶಿಪ್ನವರು ಕೂಡ ಇದ್ದರು. ಹಾಗೆ ಸತ್ಯದ ಹೋರಾಟದಲ್ಲಿ ಇದ್ದ ಜನಗಳು ಕೂಡ ಸ್ವಲ್ಪ ವಿಚಾರದಲ್ಲಿ ಬೇರೆ ಬೇರೆ ಬೇಜಾರಿನ ವಿಷಯದಲ್ಲಿದ್ದರು. ಯಾಕೆಂದರೆ ಈ ಬಡ್ಡಿ ಹಣವನ್ನು ಡಬಲ್ ರೇಟಿಗೆ ಕೊಡ್ತಾರೆ ಬಡವರಿಗೆ. ಆ ವಿಷಯದಲ್ಲಿ ಒಳ್ಳೆಯ ರೀತಿಯಿಂದ ಅವರು ಮಾತನ್ನು ಹೇಳಲಿಕ್ಕೆ ಹೋಗಿದ್ದಾರೆ. ಯಾಕೆಂದರೆ ಆ ಕ್ಷೇತ್ರದ ಹಣವನ್ನು ಅಲ್ಲಿ ಬಂದು ಬಡ್ಡಿಗೆ ಕೊಡ್ತಾರೆ, ಆಗ ಕ್ಷೇತ್ರಕ್ಕೆ ಯಾವುದೂ ಅನ್ಯಾಯ ಆಗಬಾರ್ದು ಕ್ಷೇತ್ರದ ಹೆಸರಲ್ಲಿ ಅಂತ ಹೇಳಿ ಅವರು ಆ ಜನಗಳಿಗೆ ಬಂದು ಶಾಂತಿಮಾನ ಒಂದು ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು. ಅದು ಬಿಟ್ಟು ಅವರು ಯಾರ ವಿರುದ್ಧ ಆಗಿ ಮಾತಾಡ್ತಿರಲಿಲ್ಲ. ಅವರು ಇಷ್ಟೇ ಹೇಳ್ತಿದ್ರು, ನೀವು ಬಡ್ಡಿ ಹಣ ಕಟ್ಟಿ, ನಾವು ಕಟ್ಟಬೇಡಿ ಅಂತ ಹೇಳಲ್ಲ, ಆದರೆ ಕರೆಕ್ಟ್ ಅವರ ಡಾಕ್ಯುಮೆಂಟ್ ಎಲ್ಲ ಇದ್ದರೆ ನೀವು ಕಟ್ಟಿ, ಮತ್ತು ಯಾರಿಗೆ ನೀವು ಬಾಯಲಿಕ್ಕೆ ಜೋರು ಮಾಡಲಿಕ್ಕೆಲ್ಲ ಹೋಗಬೇಡಿ ಅಂತ ಹೇಳಿ, ಆದರೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇಲ್ಲದಿದ್ದರೆ ನೀವು ಕಟ್ಟಬೇಡಿ, ನೇರವಾಗಿ ಅದು ಕಾನೂನು ಮುಖಾಂತರದಲ್ಲಿ ಕಟ್ಟಿ ಅಂತ ಅವರು ಹೇಳ್ತಾಯಿದ್ರು. ಅದು ಬಿಟ್ಟು ಅವರು ಯಾರು ಒಂದು ಕ್ಷೇತ್ರದ ಹೆಸರು ಹಾಳಾಗಬೇಕು, ಅಲ್ಲಿ ಬಡ್ಡಿ ಹಣವನ್ನು ನಿಲ್ಲಿಸಿ ಅವರಿಗೇನು ಲಾಭ ಪಡಿಬೇಕಂತ ಏನು ಅವರಿಗೆ ಮನಸ್ಸಲ್ಲಿ ಇರಲಿಲ್ಲ. ಅಂಥ ಜನಗಳಿಗೆ ಮೊನ್ನೆ ನಾಲ್ಕು ಜನ ಹೋಗುವಾಗ ಅವರಿಗೆ ಬಂದು ಅಡ್ಡ ಹಾಕಿ ಒಂದು ಕ್ಷೇತ್ರದ ಊರಿನ ಕ್ಷೇತ್ರದ ಇದರಲ್ಲಿ ಹೊಡೆದಿದ್ದಾರಂದರೆ ತುಂಬ ಬೇಜಾರಿನ ವಿಷಯ. ಅಂದರೆ ಈ ವಿಷಯವನ್ನು ಯಾರು ಮಾತಾಡಬೇಕಿತ್ತು? ಧರ್ಮಸ್ಥಳದ ವೀರೇಂದ್ರಗೌಡರು ಮಾತಾಡಲೇಬೇಕಿತ್ತು. ನೋಡಿ, ಅಲ್ಲಿ ಯಾರು ಹೊಡೆದಿದ್ರೆ ಏನಂತ ಗೊತ್ತಿರಲಿಲ್ಲ. ಆದರೆ ನಾನು ಬಡ್ಡಿಯನ್ನು ನನ್ನ ನೋಡಿ, ಇವತ್ತು ಬಡ್ಡಿ ಹಣ ಧರ್ಮಸ್ಥಳದ ವೀರೇಂದ್ರಗೌಡರ ಹೆಸರೇ ಇರೋದೇ ಅಲ್ಲ. ಯಾಕೆಂದರೆ ಅದು ಬಡ್ಡಿ ಹಣ ಅಂದರೆ ಅಲ್ಲಿಂದ ಬರೋದು, ಕ್ಷೇತ್ರ ಬಂದರೆ ವೀರೇಂದ್ರಗೌಡರ ಹೆಸರಲ್ಲೇ ಬರ್ತದೆ. ಯಾಕೆಂದರೆ ಅವರು ಜನ ಇಟ್ಟಂಥ ಕೆಲಸದವರು. ಇವತ್ತು ವೀರೇಂದ್ರಗೌಡರ ಯಾರು ಸಪೋರ್ಟಾಗಿ ನಿಂತಿದ್ದಾರೆ ಎಲ್ಲರಿಗೆಲ್ಲ ಹೇಳೋದು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವರು ಒಳ್ಳೆಯವರು ಕೂಡ ಇರ್ತಾರೆ ಅವರೊಟ್ಟಿಗೆ ಜೊತೆಗೆ ನಿಂತವರು, ಆದರೆ ಎಲ್ಲರಿಗೆ ಇದು ಮಾತು ಹೇಳೋದಲ್ಲ. ಅದರಲ್ಲಿ ಅರ್ಧ ವರ್ಷ ನಿಂತವರೆಲ್ಲ ಈ ಬಡ್ಡಿ ಹಣ ಎಲ್ಲ ಕೊಡ್ತಾರಲ್ಲ, ಅವರು ವೀರೇಂದ್ರಗೌಡರ ಹೆಸರನ್ನು ಹೇಳಿ ಡಬಲ್ ಬಡ್ಡಿ ಹಣಗೆಲ್ಲ ಬಡವರಿಗೆಲ್ಲ ಮಂಗೆ ಮಾಡಿ ಹಣವನ್ನು ಕೊಟ್ಟು, ಈಗ ಅವ್ರಿಗೆ ಏನಾಗಿದೆ ಅಂದರೆ ಈ ಬಡ್ಡಿ ಹಣ ಒಂದು ವೇಳೆ ನಿಂತರೆ ಇವರಿಗೆ ತುಂಬ ಪಟ್ಕ ಬೀಳ್ತದೆ. ಯಾರಿಗೆ? ಈ ಗೋಲ್ಮಾಲ್ ಮಾಡ್ತಾರಲ್ಲ ಧರ್ಮಸ್ಥಳದ ವೀರೇಂದ್ರಗೌಡರನ್ನು ಹೆಸರನ್ನು ಮುಂದೆ ಇಟ್ಟು. ಯಾಕೆಂದರೆ ಈ ಬಡ್ಡಿ ಹಣ ಕೊಡುವವರಿಗೆ ಹೇಳೋದು ನಾನು, ಆ ಕ್ಷೇತ್ರದ ಹೆಸರಲ್ಲಿ ಮಂಜುನಾಥ ದೇವರ ಹೆಸರಲ್ಲಿ ಮತ್ತು ಅಲ್ಲಿ ಅನ್ನಪ್ಪ ದೇವರ ಹೆಸರಿನಲ್ಲಿ ಬರುವಂಥ ಕಾಣಿಕೆ ಹಣ ಮತ್ತು ಬೇರೆ ಬೇರೆ ವಿಷಯದಲ್ಲಿ ಬರುವಂಥ ಹಣಗಳನ್ನು ಇವರು ಬಡವರಿಗೆ ಕೊಟ್ಟು ಡಬಲ್ ಹಣವನ್ನು ಲೂಟುಪಾಟಿ ಮಾಡಿ ಅಂಥವರಿಗೆ ಇವತ್ತು ಇದು ಡೇಂಜರ್ ಆಗಿದೆ. ಈಗ ಬಡ್ಡಿ ಹಣ ಬಂದಾದರೆ ಅದಕ್ಕೆ ಅವರು ವೀರೇಂದ್ರಗೌಡರಿಗೆ ಒಂದು ಮಾತನ್ನು ತೆಗಲಿಕ್ಕೆ ಬಿಡ್ತಾ ಇಲ್ಲ ಮಾತಾಡಲಿಕ್ಕೆ. ನಾವಿದ್ದೇವೆ, ಏನಾದರೆ ನಾವಿದ್ದೇವೆ, ನೀವು ಧೈರ್ಯವಾಗಿ ಇರಿ ಅಂತ ಹೇಳಿ. ಸೌಜನ್ಯನ ವಿಷಯದಲ್ಲಿ ಅದನ್ನೇ ಮಾಡಿದವರು ವೀರೇಂದ್ರಗೌಡರಿಗೆ, ನೀವು ಸುಮ್ಮನೆ ಇರಿ, ನಾವಿದ್ದೇವೆ, ನೀವು ಧೈರ್ಯವಾಗಿ ಇರಿರಿ. ನಾವು ಹಾಗೆ ಇದು ನಾವು ಯಾಕೆ ಧರ್ಮಸ್ಥಳದ ವೀರೇಂದ್ರಗೌಡರಿಗೆ ಇರ್ತೇವೆ. ನಿಮಗೆ ಒಂದು ವೇಳೆ ಮಂಜುನಾಥ ದೇವರ ಮೇಲೆ ನಂಬಿಕೆ ಇದ್ದರೆ, ಅನ್ನಪ್ಪನ ಮೇಲೆ ನಂಬಿಕೆ ಇದ್ದರೆ, ನಿಮ್ಮ ಭಕ್ತರ ಮೇಲೆ ನಂಬಿಕೆ ಇದ್ದರೆ, ನೀವು ಸತ್ಯದ ಹೋರಾಟ ಪರವಾಗಿ ಬಂದು ಮಾತಾಡಿ ನೇರವಾಗಿ. ನಮ್ಮಿಂದ ಏನು ತಪ್ಪಾಗಲಿಲ್ಲ, ನಾವು ಬಡ್ಡಿ ಹಣ ಕಮ್ಮಿ ರೇಟಲ್ಲಿ ಕೊಡ್ತೇವೆ, ಮತ್ತು ಯಾರದನ್ನು ಡಬಲ್ ರೇಟಲ್ಲಿ ಹಾಕಿ ಕೊಡ್ತಾರೆ ಅದನ್ನು ನಾನು ವಿಚಾರಿಸ್ತೇನೆ. ಆ ಬುಕ್ಕನ್ನು ಡಾಕ್ಯುಮೆಂಟ್ ನಾನು ಕ್ಲಿಯರಾಗಿ ಕೊಡ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಎಷ್ಟಕ್ಕೆ ಬಡ್ಡಿ ಕೊಡಬೇಕಂತ ನಾನು ಅದು ಎಷ್ಟಕ್ಕೆ ಕೊಡಲಿಕ್ಕೆ ಹೇಳಿದ್ದೇನೆ ಅಲ್ಲ, ಮ್ಯಾನೇಜ್ಮೆಂಟ್ ಎಷ್ಟಕ್ಕೆ ಬಡ್ಡಿಯನ್ನು ಡಬ್ಬಲಕ್ಕೆ ಕೊಡ್ತಾರೆ ಅನ್ನೋ ನಾನು ಫುಲ್ಲು ಚೆಕ್ ಮಾಡ್ತೇನೆ. ಇಷ್ಟು ಮಾತು ಭಕ್ತರ ಪರವಾಗಿ ಮಾತಾಡ್ಬೋದಿತ್ತು. ಸೌಜನ್ಯನ ಬಗ್ಗೆ ಮಾತಾಡಲಿಲ್ಲ ಯಾವ ವಿಷಯದಲ್ಲಿ. ಬಡ್ಡಿ ಹಣದಲ್ಲಿ ಮೊನ್ನೆ ಬಂದು ಯಾರು ಸತ್ಯದ ಹೋರಾಟದಲ್ಲಿ ಇರುವವರು ಯಾರು? ಎಲ್ಲ ನಿಮ್ಮ ಭಕ್ತರೇ, ಎಲ್ಲ ನಿಮ್ಮ ಅಭಿಮಾನಿಗಳೇ. ಆದರೆ ಇವತ್ತು ಅವರೊಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು
ಕಪ್ಪು ಚುಕ್ಕಿ ಬಿದ್ದಿದೆ, ಅದನ್ನು ತೆಗಿಬೇಕು. ಕಪ್ಪು ಚುಕ್ಕಿ ಅಂದರೆ ಸೌಜನ್ಯನಿಗೆ ಯಾವಾಗ ತನಕ ನ್ಯಾಯ ಸಿಗೋದಿಲ್ಲವ ಆವಾಗ ತನಕ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿ ಇರುತ್ತದೆ. ಈ ವಿಷಯವನ್ನು ಮಾತಾಡಲಿಕ್ಕೆ ಬಂದವರ ಮೇಲೆ ನೀವು ವಿರುದ್ಧ ಮಾತಾಡ್ತೀರಿ. ಯಾರು ನಿಮ್ಮ ಪರವಾಗಿ ನಿಂತು ನಾವಿದ್ದೇವೆ ನಿಮ್ಮ ಜೊತೆಗೆ ಅಂತ ಹೇಳಿ ನಿಮ್ಮನ್ನು ಮಂಗೆ ಮಾಡುವವರು ಇದ್ದವರ ಅವರ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಇವತ್ತು ಹೋಗ್ತಾಯಿದ್ದೀರಿ. ಎಲ್ಲರಿಗೂ ಹೇಳೋದಲ್ಲ ಇದು. ಕೆಲವರು ನಿಮ್ಮ ಪರವಾಗಿ ಒಳ್ಳೆಯ ಜನಗಳು ಇದ್ದಾರೆ ನಿಂತವರು. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನಾದರೆ ಧರ್ಮಸ್ಥಳದ ವೀರೇಂದ್ರಗೌಡರು ಇಷ್ಟುವರೆಗೆ ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಇನ್ನಾದರೆ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಮೊನ್ನೆದ ವಿಷಯದಲ್ಲಿ ನಮಗೆ ತುಂಬ ಬೇಜಾರಾಗಿದೆ. ಅವರೊಂದು ಒಳ್ಳೆ ಬುದ್ಧಿ ಹೇಳಲಿಕ್ಕೆ ಹೋದವರಿಗೆ ನೀವು ಜನಗಳು ಬಂದು ಹೊಡೆದಿದ್ದಾರೆ. ಆ ಬಗ್ಗೆ ಕೂಡ ನೀವು ಮಾತಾಡಲಿಲ್ಲ. ಸೌಜನ್ಯನ ಬಗ್ಗೆ ಮಾತಾಡಲಿಲ್ಲ, ಅದರ ಬಗ್ಗೆ ಮಾತಾಡಲಿಲ್ಲ. ಎಲ್ಲ ಜನಗಳು ಹೇಳ್ತಾರೆ ನೀವು ನಡೆದಾಡೋ ದೇವರು ಅಂತ ಹೇಳುವಾಗ ಇವತ್ತು ಯಾವ ವಿಷಯ ನೀವು ಮಾತಾಡೋದಿಲ್ಲ ಅಂದರೆ ಅದು ಇವತ್ತಲ್ಲದರ ನಾಳೆ ನಿಮಗೆ ದೊಡ್ಡೊಂದು ಕಪ್ಪು ಚುಕ್ಕಿ ಆಗ್ತದೆ, ನಿಮ್ಮ ಕ್ಷೇತ್ರವೇ ಆಗ್ತದೆ. ಪಬ್ಲಿಕ್ ಮತ್ತು ನೋಡ್ತಾನೆ ಇರ್ತಾರೆ, ಎಲ್ಲ ಚಾನಲ್ನಲ್ಲಿ ನೋಡ್ತಾ ಇರ್ತಾರೆ ಯಾವ ಬಗ್ಗೆ ಯಾವಾಗ ಮಾತಾಡ್ತೀರ ಅಂತ ಹೇಳಿ. ನೀವು ಮೊನ್ನೆ ಆ ಹೊಡೆದಿದ್ದ ಬಗ್ಗೆ ಒಂದು ನಮ್ಮ ಜನಗಳು ಹೊಡೆದಿದ್ದಾರಾ ಇಲ್ಲನಂತ ಹೇಳಿ ಆ ವಿಷಯ ಯಾವುದು ಧ್ವನಿ ಎತ್ತಲಿಲ್ಲ. ನೀವು ಮಾತಾಡ್ಬೋದಿತ್ತಲ್ಲ. ನಿಮಗೆ ಮಂಜುನಾಥ ದೇವರ ಮೇಲೆ ನಂಬಿಕೆ ಇರುವಾಗ, ಅಣ್ಣಪ್ಪ ದೇವರ ಮೇಲೆ ನಂಬಿಕೆ ಇದ್ದರೆ ನೀವು ಒಂದು ನಡೆದಾಡುವ ದೇವರ ಇಡೀ ಜನಗಳು ಹೇಳುವಾಗ ನೀವೊಂದು ವಿಷಯ ಮಾತಾಡಬೇಕಿತ್ತು. ನೀವು ಮಾತಾಡಲಿಲ್ಲ. ಈ ವಿಷಯನ ಯಾಕೆ ಅಂದರೆ ನಮಗೆ ಕೂಡ ಎಲ್ಲರೂ ವಿಷಯಗಳನ್ನು ಅರ್ಥ ಮಾಡ್ತಿರ್ತಾರೆ ಮತ್ತು ಅವರಿಗೆ ನಮಗೆ ಎಲ್ಲರಿಗೆ ಬೇಜಾರಾಗ್ತುಂಟು. ಯಾಕೆಂದರೆ ಮೊನ್ನೆದ ವಿಷಯದಲ್ಲಿ ನಮಗೆ ತುಂಬ ಬೇಜಾರಾಗಿದೆ. ಯಾಕೆಂದರೆ ಅವರ ಮೇಲೆ ಕೈ ಎತ್ತಿದ್ದಕ್ಕೆ